ಒಂದು ಜೀವನದಲ್ಲಿ ಒಂದು ಗಾದೆ ಮಾತಿದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಯಾಕೆಂದರೆ ಇವೆರಡು ತುಂಬ ಕಷ್ಟದ ಕೆಲಸ. ಒಂದು ಮದುವೆ ಮಾಡೋದು ಕಷ್ಟ, ಮನೆ ಕಟ್ಟೋದು ಕಷ್ಟ. ಯಾಕೆಂದರೆ ಇದಕ್ಕೆಲ್ಲ ಪ್ರೀ ಪ್ಲ್ಯಾನಿಂಗ್ ಬೇಕಾಗತ್ತೆ ಮತ್ತು ಎಲ್ಲದಕ್ಕೂ ಒಂದು ಜವಾಬ್ದಾರಿ ಬೇಕಾಗತ್ತೆ. ಹಾಗಾಗಿ ಕನ್ನಡದ ಒಬ್ಬ ಕಲಾವಿದ, ನನ್ನ ಅತ್ಯಂತ ಪ್ರೀತಿಯ ಕಲಾವಿದ ಅಂತಂದರೆ ಅಜಯ್ ರಾವ್ ಅನೇಕ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ನಾವು ಬಂದ ನಂತರ, ನಾನು ಬಂದು ಒಂದು 30 ವರ್ಷ ಆದ ನಂತರ ಈ ಯುವ ಪೀಳಿಗೆ ಬಂತು. ಎಕ್ಸ್ಕ್ಯೂಸ್ ಮೀ ಪಿಕ್ಚರ್ ನೋಡಿದಾಗಲೇ ನಾನು ಅಂದ್ಕೊಂಡೆ ಇವನಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅಂತ. ಇವತ್ತು ಅವನು ಬೆಳೆದು ದೊಡ್ಡ ಕಲಾವಿದನಾಗಿ, ಅವನು ಗೃಹಸ್ಥನಾಗಿ, ಅವನು ಒಂದು ಮನೆಯನ್ನು ಕಟ್ಟಿದ್ದಾನೆ. ಆ ಮನೆಯನ್ನು ಇನಾಗ್ರೇಷನ್ ಇವತ್ತಾಗಿರೋದ್ರಿಂದ ನಾನು ಅತ್ಯಂತ ಪ್ರೀತಿಯಿಂದ ನಮ್ಮ ಇಡೀ ಕುಟುಂಬ ಬಂದಿದೆ. ಯಾಕೆಂದರೆ ಇದೊಂದು ವಿಶೇಷವಾದ ದಿನ. ಈ ವಿಶೇಷವಾದ ದಿನ ಅವರಿಬ್ಬರಿಗೂ ದೇವರು ಆಯುರಾರೋಗ್ಯ ಕೊಟ್ಟು ಚೆನ್ನಾಗಿರಲಿ, ಇಂಥ 10 ಮನೆಗಳನ್ನ ಅವ್ರು ಕಟ್ಟಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದನ್ನು ಆಲ್ರೆಡಿ ವಿಶ್ ಮಾಡಿದ್ದೀನಿ ಅವನಿಗೆ. ಯಾಕಂದರೆ ನನ್ನ ಬಂದ ಯುವ ಪೀಳಿಗೆಯಲ್ಲಿ ಅತ್ಯಂತ ಸಭ್ಯ ಕಲಾವಿದ ಅಂದರೆ ಅದು ಅಜಯ್ ರಾವ್. ಸೊ ಆಲ್ ದಿ ಬೆಸ್ಟ್ ಅಜಯ್ ರಾವ್, ಗುಡ್ ಲಕ್. ನಮಸ್ಕಾರ. ಯಾವಾಗಲೂ ಸಾಮಾನ್ಯವಾಗಿ ಒಂದು ಮನೆ ಕಟ್ಟೋದಾಗಲಿ, ಮದುವೆ ಮಾಡೋದಾಗಲಿ ತುಂಬ ಕಷ್ಟ ಅಂತ ಹಿರಿಯರು ಹೇಳಿರೋದು ನೀವು ಕೇಳಿರ್ಬೋದು, ನಾನು ಕೇಳಿದ್ದೀನಿ. ಅದು ನಿಜ ಅಂತಲೇ ಅನಿಸಿದೆ, ನನ್ನ ಅನುಭವಕ್ಕೂ ಆಗಿದೆ. ಅದು ಬಹಳ ಕಷ್ಟ. ಮಾತಲ್ಲಿ ಹೇಳ್ಬೋದು ಮನೆ ಹಾಗಿರಬೇಕು ಹೀಗಿರಬೇಕು, ತುಂಬ ಆಸೆ ಮನುಷ್ಯನಿಗೆ. ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ಇದ್ದೇ ಇದೆ. ಆದರೆ ಆ ಕಟ್ಟಬೇಕಾದ್ರೆ, ಮದುವೆ ಮಾಡಬೇಕಾದ್ರೆ ಆಗುತ್ತಲ್ಲ ಆ ಒಂದು ಸಂದರ್ಭ, ಆ ಸಂದರ್ಭ ದಾಟೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಇವತ್ತಿನ ದಿವಸ ನಮ್ಮ ನಾಯಕ ನಟ ಅಜಯ್ ರಾವ್ ಅವರು ಒಳ್ಳೆ ಮನೆ ಮಾಡಿದ್ದಾರೆ. ಖುಷಿಯಾಗುತ್ತೆ ನೋಡೋಕ್ಕೂ, ತುಂಬ ಸುಂದರವಾಗಿದೆ ಮನೆ. ಅವರು ಯಾವ ರೀತಿ ಆಗಲಿ, ಕಷ್ಟ ಆಗಿರ್ಬೋದು ಮತ್ತೊಂದಾಗಿದ್ದು ಎಲ್ಲದಕ್ಕೂ ಅವರು ಜೈಕಾರವಾಗಿ ನಿಂತು ಮನೆ ಕಟ್ಟಿದ್ದಾರೆ ಇವತ್ತಿನ ದಿವಸ. ಆ ಮನೆಗೆ ಶುಭವಾಗಲಿ, ಗಂಡ ಹೆಂಡತಿ ಮಗು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಸುಂದರವಾಗಿರಲಿ ಅಂತ ನಾನು ಹಾರೈಸ್ತೀನಿ. ಶುಭವಾಗಲಿ. ನಮಸ್ಕಾರ.